ನಮಸ್ತೆ, ನಾನು ಚಂದ್ರಕಲಾ ನೀರಾಳ. ಕಾಸರಗೋಡಿನಲ್ಲಿ ಕನ್ನಡ ಮಾಧ್ಯಮದಲ್ಲಿ 10ನೇ ತರಗತಿಯಲ್ಲಿ ಕಲಿಯುತ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಭೂಗೋಳಶಾಸ್ತ್ರ ತರಗತಿಗೆ ಪ್ರೀತಿಪೂರ್ವಕ ಸ್ವಾಗತ. ಕಳೆದ ತರಗತಿಯಲ್ಲಿ ನಾವು 1ನೇ ಅಧ್ಯಾಯ ಅಲ್ವಾ, ನಮ್ಮ ಋತುಭೇದಗಳು ಮತ್ತು ಸಮಯ ಅಂತ ಹೇಳುವ ಆ ಪಾಠಭಾಗವನ್ನು ಮುಗಿಸಿದ್ದೇವೆ. ಈ ತರಗತಿಯಲ್ಲಿ ನಾವು ಅದರಲ್ಲಿ 2019ರಿಂದ 2024ರವರೆಗಿನ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಕೆಲವು ಪ್ರಶ್ನೆಗಳು ಯಾವುವು ಅಂತೇಳಿ ನಾವು ನೋಡೋಣ. 1. ಪರಿಕ್ರಮಣ ಎಂದರೇನು? 2. ಅಕ್ಷದ ಸಮಾನಾಂತರತೆ ಎಂದರೇನು? 3. ಋತುಭೇದಗಳು ಉಂಟಾಗಲು ಕಾರಣವೇನು? 4. ಉತ್ತರಾಯಣ ಮತ್ತು ದಕ್ಷಿಣಾಯನ. 5. ವಸಂತಕಾಲದ ಸವಿಶೇಷತೆಗಳನ್ನು ಬರೆಯಿರಿ. 6. ವಸಂತಕಾಲ ಹಾಗೂ ಹೇಮಂತಕಾಲದ ವಿಶೇಷತೆಗಳನ್ನು ತಾರತಮ್ಯ ಮಾಡಿರಿ. 7. ಭಾರತದಲ್ಲಿ ಚಳಿಗಾಲದ ವಿಶೇಷತೆಗಳನ್ನು ಬರೆಯಿರಿ. 8. ಪ್ರಾದೇಶಿಕ ಸಮಯ ಮತ್ತು ಭಾರತೀಯ ಕಾಲಮಾನದ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. 9. ಭಾರತೀಯ ಕಾಲಮಾನ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಇದರ ಪ್ರಾಧಾನ್ಯತೆಯನ್ನು ವಿವರಿಸಿರಿ. 10. ಯಾವ ರೇಖಾಂಶವನ್ನು ಭಾರತದ ಪ್ರಮಾಣ ರೇಖಾಂಶವಾಗಿ ಅಂಗೀಕರಿಸಲಾಗಿದೆ? 11. ಯಾವ ರೇಖಾಂಶದ ಪ್ರಾದೇಶಿಕ ಸಮಯವನ್ನು ಭಾರತೀಯ ಕಾಲಮಾನ ಎಂಬುದಾಗಿ ನಿರ್ಣಯಿಸಲಾಗಿದೆ? 12. ಗ್ರೀನಿಚ್ ಸಮಯ ರಾತ್ರಿ 12 ಗಂಟೆ ಆಗಿರುವಾಗ ಭಾರತೀಯ ಕಾಲಮಾನ ಎಷ್ಟಾಗಿರಬಹುದೆಂದು ಕಂಡುಹಿಡಿಯಿರಿ. 13ನೇ ಪ್ರಶ್ನೆ, ಪಟ್ಟಿ ಪೂರ್ತಿಗೊಳಿಸಿರಿ. ಇಲ್ಲಿ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ದಿನ, ಸೂರ್ಯನ ಆಯನ, ದಿವಸದ ಪ್ರತ್ಯೇಕತೆ. ಅದರಲ್ಲಿ ದಿನದಲ್ಲಿ ಮಾರ್ಚ್ 21, ಸೆಪ್ಟೆಂಬರ್ 23, ಸೂರ್ಯನ ಆಯನದಲ್ಲಿ ಭೂಮಧ್ಯ ರೇಖೆ, ಉತ್ತರಾಯಣ, ದಕ್ಷಿಣಾಯನ ರೇಖೆ. ದಿವಸದ ಪ್ರತ್ಯೇಕತೆಯಲ್ಲಿ ಗ್ರೀಷ್ಮಕಾಲ, ವಿಶ್ವ ಸಂಕ್ರಾಂತಿ, ಚಳಿಗಾಲ. ಆಗ ಇದರಲ್ಲಿ ಈ ಡ್ಯಾಶ್ ಬಿಟ್ಟ ಸ್ಥಳವನ್ನು ನಾವು ತುಂಬಿಸಬೇಕು. ಇನ್ನು 14ನೇ ಪ್ರಶ್ನೆ, 82 ಡಿಗ್ರಿ ಪೂರ್ವ ರೇಖಾಂಶ ರೇಖೆಯಲ್ಲಿ ಪ್ರಾದೇಶಿಕ ಸಮಯವೆಂದು ಕರೆಯಲ್ಪಡುವುದು ಡ್ಯಾಶ್. 15 ಗ್ರೀನಿಚ್ ಸಮಯದ ಕುರಿತು ಟಿಪ್ಪಣಿ ಬರೆಯಿರಿ. 16 ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದರೇನು? ಈ ರೇಖೆ ಇತರ ರೇಖಾಂಶಗಳಿಗಿಂತ ಹೇಗೆ ಭಿನ್ನವಾಗಿದೆ? ಇದಕ್ಕಿರುವ ಕಾರಣವನ್ನು ವ್ಯಕ್ತಪಡಿಸಿರಿ. 17 ಗ್ರೀನಿಚ್ ಸಮಯ ಮಧ್ಯಾಹ್ನ 12 ಗಂಟೆ ಆಗಿರುವಾಗ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯಲ್ಲಿ ಸಮಯ ಎಷ್ಟಾಗಿರಬಹುದು? ಮಕ್ಕಳೇ, ಇಷ್ಟು ಪ್ರಶ್ನೆಗಳನ್ನು 2019ರಿಂದ 2024ರವರೆಗೆ ಕೇಳಿದ್ದಾರೆ. ಆಗ ಈ ವಿಷಯಗಳ ಬಗ್ಗೆ ನೀವು ಹೆಚ್ಚಿನ ಅಧ್ಯಯನ ಮಾಡಿ ಸರಿಯಾಗಿ ಕಲಿಯಿರಿ. ಇಲ್ಲಿಗೆ ನಮ್ಮ 1ನೇ ಅಧ್ಯಾಯ ಮುಕ್ತಾಯಗೊಂಡಿತು. ಇನ್ನು 2ನೇ ಅಧ್ಯಾಯದಲ್ಲಿ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು.